ಮಾಡಲಿ, ಅದು ಅವರನ್ನು ನಾವು ನೀವೆಲ್ಲ ವಿಚಾರ ಮಾಡುವಂಥ ವಿಷಯ. ಹೀಗಾಗಿ ಈ ಬದಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಗಳ ಜೋರಾಗಿ ಹಚ್ಚೋದು ಇಲ್ಲಪ್ಪ ಅಂತಂದ್ರೆ, ಎರಡನೇದು ಏನಪ್ಪ ಅಂತಂದ್ರೆ ಒಂದು ವೇಳೆ ಜಗಳ ಹತ್ತಲಿಕ್ಕೂ ಸಹಿತ ದಿನನಿತ್ಯದ ವಿಷಯ ಮಾತಾಡ್ತಾ ಹೋಗಿ ಏನೋಪ್ಪ ಒಂದು ಅಕಲ್ಪ ಅವ್ರಿಗೆ ಅನುಕೂಲ ಆಯಿತು, ತಾವು ಸರ್ಕಾರ ಮಾಡೋದು ಅಥವಾ ಸರ್ಕಾರ ಬಿದ್ದು ಹೋಗ್ತಂದ್ರೆ ತಾವು ಘೋಷಣೆ ಮಾಡಿದ್ರು, ಇಲೆಕ್ಷನ್ ಘೋಷಣೆ ಮಾಡಿದ್ರು, ಗೆಲ್ಲುವ ಸಾಧ್ಯತೆಗಳು ಹೆಚ್ಚದ ಅನ್ನೋದು ಅವರೆಲ್ಲ ಒಂದು ರಾಜಕೀಯ ತಂತ್ರಗಳು ನಡೆದಾವ. ಅದಕ್ಕೆ ಡಿ ಕೆ ಶಿ ಅವರು ಆಶಯದ ಮನುಷ್ಯ ಅದಾರ, ಮಹತ್ವಾಕಾಂಕ್ಷೆ ಅದಾರ. ನಾವು ಒದ್ದಾದರೂ ಒದ್ದಾದರೂ ಒಳಗೆ ಹೋಗ್ತಾರೆ ಅನ್ನುವಂಥವ್ರು, ಅಥವಾ ಒದ್ದಾದರೂ ಅಧಿಕಾರಕ್ಕೆ ಸೂತ್ರ ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಒಂದು ಹುಂಬ ನೀತಿ ಅವ್ರಲ್ಲಿರೋದ್ರಿಂದ ಅವ್ರ ಭಾವನೆಗಳಿಗೆ ಬರಿ ಆಗ್ತಾರೆ ತಿಳ್ಕೊಂಡು ಅವ್ರನ್ನ ಒಟ್ಟು ಸದಾ ನೀವು ಸೇಮ್ ಆಗಿ ಯೋಗ್ಯದರಿ ಸಿದ್ದರಾಮಯ್ಯ ಇಳಿಸ್ರಿ ಮಾಡಿರಿ ಅಂತಾರೆ. ಅದು ಸಿದ್ದರಾಮಯ್ಯ ಇಳಿದ್ರೆ ಭಾಳ ಉತ್ತಮ, ಇಳಿದ್ವಿ ಮಾತ್ರ ಸಪೋರ್ಟ್ ಮಾಡಬೇಕು ಡಿ ಕೆ ಶಿಗೆ ಮನಃಪೂರ್ವಕವಾಗಿ, ಅಂದ್ರೆ ಏನಾದರೂ ಸಾಧ್ಯದ. ಮತ್ತು ಡಿ ಕೆ ಶಿ ಅವರು ಸಹಿತ ಸಿದ್ದರಾಮಯ್ಯ ಹೇಳಿದಂತ ಹಾಕಿದ ಹಾದಿರಿ ಹೋದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ ಭಾಳ ಎತ್ತಿಗೆ ಬೆಳೀತದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಈಗಿನ ಸ್ಥಿತಿಯೊಳಗೆ ಪಾರ್ಟಿ ಪೊಲಿಟಿಕ್ಸ್ ದೃಷ್ಟಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ನಿಮಗೆ, ಬೆಳಿಬೋದು. ಇಲ್ಲಪ್ಪ ಅಂತಂದ್ರೆ ಜಗಳಾಡ್ತವಾದ್ರೆ ಕಾಂಗ್ರೆಸ್ ಮಟಾಶ್ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಇಂಡಿಯಾದಿಂದ ಮಟಾಶ್ ಆಗೋಗ್ಬಿಡ್ತದೆ ಅನ್ನೋದು ರಾಹುಲ್ ಗಾಂಧಿಯವ್ರಿಗೆ ಗೊತ್ತದ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೊತ್ತದ, ಉಳಿದವ್ರಿಗೆ ಗೊತ್ತದ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ದಿನ ದುಡ್ತಾ ಇದ್ದಾರೆ, ಇನ್ನೊಂದು ಆಗಿಸೋಗ್ಲಿ ಅಂತೇಳಿ. ಹೀಗಾಗಿ ಡಿ ಕೆ ಶಿ ಅವ್ರ ರೀತಿ ಸಿ ಎಮ್ ಈಗಂತಿ ಆಗಿಲ್ಲ, ಮುಂದಾಗೋ ಸಾಧ್ಯತೆ ಇಲ್ಲ. ಹಾಗಂತೇಳಿ ಬಿ ಜೆ ಪಿ ಜಿಗಿದು ಹೋಗ್ತಾರಂತೇಳಿ ಕನಸು ಯಾರು ಕಾಣ್ತಾ ಇಲ್ಲ. ಇತ್ತೀಚೆಗಂತೂ ಅವ್ರಿಗೂ ಗೊತ್ತಾಗಿದ್ರೆ ಜಿಗಿದು ಹೋದ್ರೆ ನನಗೆ ಭವಿಷ್ಯ ಇಲ್ಲಪ್ಪ ಅಂತೇಳಿ. ಈ ಎಲ್ಲ ನೆಲೆಗಟ್ಟೆಲ್ಲ ಇವರು ಈಗ ತಿಕ್ಕಾಟ ಏನದಪ್ಪ ಅಂದ್ರೆ ಇದು ಬಿ ಜೆ ಪಿಗರು ಆದಷ್ಟು ಇದನ್ನು ಜೀವಂತ ಇಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ತಿಕ್ಕಾಟದ ಅಡ್ಮಿನಿಸ್ಟ್ರೇಷನ್ ಇಲ್ಲ, ಫೇಲ್ ಆಗಿದ್ದಾರೆ ಅಂತೇಳಿ ಅವೆಲ್ಲ ಹೇಳಿದಾಗ ನಾವು ಜನ ನಂಬಲಿಕ್ಕೆ ಸಾಧ್ಯ. ಆಮೇಲೆ ಇವು ಗ್ಯಾರಂಟಿಗಳನ್ನ ಆದಷ್ಟು ಮರಿ ಮಾಚ್ತಾ ಇದ್ದಾರೆ. ಮರಿ ಮಾಚೆ ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗಿದೆ, ಅದು ಬೇಡ ಅಂತ ಹೇಳ್ತಾರೆ. ಅನಿವಾರ್ಯ ಬಂದ್ರೆ ಹೌದು ನಾಳೆ 2022 ನಾವು 10 ಕೋಟಿ ರೂಪಾಯಿ ಗ್ಯಾರಂಟಿ ಅಂತ ಹೇಳಿ ಆರಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇವಿಷ್ಟು ಈಗ ನಡೆದಂಥ ಚಿತ್ರಣ ಹಿಂಗೆ ನಮಗೆ ಅನಿಸ್ತದ. ನಿಮಗೇನು ಅನ್ನಿಸ್ತದ? ನನಗೆ ಅನಿಸಿದ ತಪ್ಪು ಅನಿಸಿದೆ, ನಿಮಗೆ ತಪ್ಪು ಅನಿಸಿದೆ ಅನ್ಸಲ್ರಿ, ಒಟ್ಟು ಏನಾದರೂ ಅಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ H60 ನ್ಯೂಸ್ ಹೇಳ್ತಾ ಸಿದ್ದರಾಮಯ್ಯ ವಂದನೆಗಳು.